Hello dear students, let us continue the next part of chapter. It is living world. So in the previous videos we have studied about the characters of living, among them which are the defining properties and which are the non-defining properties, and what is the term used to call a person or a patient in coma condition. This chapter, ಈ ಲಿವಿಂಗ್ ವರ್ಲ್ಡ್ ಚಾಪ್ಟರ್ನ ಈಗ 3 ಪಾರ್ಟ್ ಒಳಗೆ ಡಿವೈಡ್ ಮಾಡ್ತದೆ ನಾವು ಸಿಲೆಬಸ್ ಹೇಳಬೇಕಾದ್ರೆ. ಸೊ ಫಸ್ಟ್ ಪಾರ್ಟ್ ಒಳಗೆ ಏನು ಸ್ಟಡಿ ಮಾಡಿದ್ರಿ? ವಾಟ್ ಈಸ್ ಲೈಫ್, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆ್ಯಂಡ್ ಅದರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಸ್ಟಡಿ ಮಾಡಿದ್ರಿ. ಗ್ರೋತ್ ಅಂದ್ರೇನು, ರೀಪ್ರೊಡಕ್ಷನ್ ಅಂದ್ರೇನು, ಕಾನ್ಷಿಯಸ್ನೆಸ್ ಅಂದ್ರೇನು, ಮೆಟಬಾಲಿಸಮ್ ಅಂದ್ರೇನು ಆ್ಯಂಡ್ ಸೆಲ್ಯುಲಾರ್ ಆರ್ಗನೈಸೇಷನ್. ಸೊ ಇದು ಎರಡನೇ ಪಾರ್ಟ್ ಒಳಗೆ ಏನು ಸ್ಟಡಿ ಮಾಡ್ತೀರಿ ಅಂದರೆ ಕಂಟಿನ್ಯೂವೇಷನ್ ಸೆಕೆಂಡ್ ಪಾರ್ಟ್ ಒಳಗೆ ಏನು, ಬಯೋಡೈವರ್ಸಿಟಿ ಅಂದರೆ ಏನು, ಲಿವಿಂಗ್ ಆರ್ಗ್ಯಾನಿಸಮ್ಗಳಿಗೆ ಯಾಕೆ ವೈಜ್ಞಾನಿಕ ಹೆಸರುಗಳನ್ನು ಕೊಡಬೇಕು, ವಾಟ್ ಈಸ್ ದ ನೀಡ್ ಟು ಗಿವ್ ಸೈಂಟಿಫಿಕ್ ನೇಮ್ ಫಾರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಟ್ಯಾಕ್ಸಾನಮಿ ಅಂದರೆ ಏನು, ಕ್ಲಾಸಿಫಿಕೇಶನ್ ಅಂದರೆ ಏನು, ಅವ್ರನ್ನ ಹೆಂಗೆ ಕ್ಲಾಸಿಫಿಕೇಶನ್ ಮಾಡ್ತದೆ, ಇದು ಎರಡನೇ ಪಾರ್ಟ್. ಇನ್ನು ಮೂರನೇ ಪಾರ್ಟ್ ಒಳಗೆ ಟ್ಯಾಕ್ಸಾನಮಿನ ಯಾವ ರೀತಿ ಸ್ಟಡಿ ಮಾಡಬೇಕು ಅಥವಾ ಸ್ಟಡಿ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ಸು ಅವೈಲೇಬಲ್ ಅವ. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಟಾಪಿಕ್, ದಟ್ ಈಸ್ ಸ್ಟಡಿ ಆಫ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ ಅಂದ್ರೆ ವಿವಿಧತೆ ಎಲ್ಲೇ ಇನ್ ದ ಲಿವಿಂಗ್ ವರ್ಲ್ಡ್. ಈ ಜೀವ ಜಗತ್ತು ಅನ್ನೋವಂಥ ಒಂದು ಪರಿಸರದೊಳಗೆ ನಾವು ಎಷ್ಟು ವಿವಿಧತೆಯನ್ನು ನೋಡ್ತೀವಿ, ನಮಗೆ ಎಷ್ಟು ವೆರೈಟಿ ಆಫ್ ಲೈಫ್ ಫಾರ್ಮ್ಸು ಇಲ್ಲಿ ಕಾಣಿಸ್ತಾವ. ದಟ್ ಈಸ್ ನಥಿಂಗ್ ಬಟ್ ಡೈವರ್ಸಿಟಿ. ಸಿ ಟಾಪಿಕ್ ಚಾಲು ಆದಾಗ ಒಂದು ಸೆಂಟೆನ್ಸ್ ಹೇಳಿದೆ, ಅರ್ತ್ ಈಸ್ ದ ಓನ್ಲಿ ಒನ್ ಪ್ಲಾನೆಟ್ ವಿಚ್ ಈಸ್ ಸಪೋರ್ಟಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಫಾರ್ಮ್ಸ್ among all the planets of solar system. ಈ ಸೌರಮಂಡಲದೊಳಗಿರೋವಂಥ ಎಲ್ಲ ಗ್ರಹಗಳನ್ನು ತಗೊಂಡ್ರೆ ಭೂಮಿ ಅನ್ನುವಂಥ ಏಕೈಕ ಗ್ರಹ ಜೀವಿಗಳ ಬದುಕಲಿಕ್ಕೆ ಮತ್ತು ಜೀವಿಗಳು ವಾಸ ಮಾಡ್ತಿರೋವಂಥ ಒಂದು ಗ್ರಹ. ದರ್ ಈಸ್ ನೋ ಅದರ್ ಪ್ಲಾನೆಟ್ ವಿಚ್ ಈಸ್ ಸಪೋರ್ಟಿಂಗ್ ದ ಲೈಫ್. ಬೇರೆ ಯಾವ ಗ್ರಹಗಳ ಮೇಲೇನೂ ಜೀವಿಗಳು ಬದುಕಲಿಕ್ಕತ್ತಿಲ್ಲ. ಮಾರ್ಸದ ಬಗ್ಗೆ ಅದ, ಬಟ್ ಸ್ಟಿಲ್ ದೆರ್ ಈಸ್ no correct evidence. So earth is the only one planet where the variety of life forms are existing. ಈ ಭೂಮಿಯ ಮೇಲೆ ಬಹಳಷ್ಟು ಬೇರೆ ಬೇರೆಯ ರೀತಿಯ ಜೀವಿಗಳು ಬದುಕಲಿಕ್ಕತ್ತಾವ. ಒಂದೇ ಥರದವ ಏನು ಜೀವಿಗಳು ಇಲ್ಲ. ಸೋ ಮೆನಿ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್. ಇನ್ನೂ ಎಷ್ಟು ಜೀವಿಗಳ ಬಗ್ಗೆ ಸೈಂಟಿಸ್ಟ್ಗಳಿಗೂ ಐಡಿಯಾ ಇಲ್ಲ. ಈ ಥರದ ಬದುಕಲಿಕ್ಕತ್ತದ, ಹಾಗೆ ಅದನ್ನು ಡಿಸ್ಕವರ್ ಮಾಡ್ತಾ ಮಾಡ್ತಾ ಹೊಸದನ್ನು ಆವಿಷ್ಕಾರ ಮಾಡ್ತಾನೆ ಇರ್ತಾರೆ. ಇದು ಹೊಸ ಜೀವಿ ಅಂತ ಹೇಳ್ತಾನೆ ಇರ್ತಾರೆ. ಅಂದರೆ ಅಷ್ಟು ವೆರೈಟಿ ಆಫ್ ಲೈಫ್ ಫಾರ್ಮ್ಸು ಎಲ್ಲಿ ಬದುಕಲಿಕ್ಕತ್ತಾವ? ಭೂಮಿ ಮೇಲೆ ಬದುಕಲಿಕ್ಕತ್ತಾವ. ಇದನ್ನು ಏನಂತ ಕರೀಬೇಕು? ವಾಟ್ ಇಸ್ ದ ಟರ್ಮ್? ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ present on the earth referred as biodiversity. Biodiversity. Bio ಅಂದರೆ ಲೈಫ್, ಡೈವರ್ಸಿಟಿ ಅಂದರೆ ವಿವಿಧತೆ, ಜೀವ ವೈವಿಧ್ಯತೆ. ಈ ಟರ್ಮಿಗೆ ಏನಂತ ಕರೀತದ? ಬಯೋಡೈವರ್ಸಿಟಿ. ವಾಟ್ ಈಸ್ ಬಯೋಡೈವರ್ಸಿಟಿ? ಅಗೇನ್ 1 mark question. The number and types of organisms present on the earth referred as biodiversity. ಭೂಮಿಯ ಮೇಲೆ ಬದುಕುತ್ತಿರೋಂಥ ಎಲ್ಲ ರೀತಿಯ ಜೀವಿಗಳನ್ನು, ಅದರದ್ದು ಸಂಖ್ಯೆ ಮತ್ತು ಅದರದ್ದು ವೆರೈಟಿ, ಅದರೊಳಗಿರೋವಂಥ ವಿವಿಧತೆ ಇರಬಹುದು, ಅದರೊಳಗಿರೋವಂಥ ನಂಬರ್ ಇರಬಹುದು, ಎಲ್ಲದನ್ನ ಒಟ್ಟಾರೆ ಸೇರಿಸಿ ಏನಂತ ಕರೀತಾರೆ? ಬಯೋಡೈವರ್ಸಿಟಿ ಅಂತ ಕರೀತಾರೆ.
ಸೇ ಫಾರ್ ಎಕ್ಸಾಂಪಲ್ ಭೂಮಿ ಅನ್ನೋ ಒಂದು ಪ್ಲಾನೆಟನ್ನು ತಗೊಂಡ್ರೆ ಇನ್ ದ ಅಕ್ವಾಟಿಕ್ ಹ್ಯಾಬಿಟೇಟ್ ನೀರಿನೊಳಗೆ ಅನ್ಲಿಮಿಟೆಡ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್, ಎಷ್ಟು ಥರದ ಪ್ರಾಣಿಗಳು ನೀರೊಳಗೆ ಬದುಕಲಿಕ್ಕತ್ತಾವ. ಏರಿಯಲ್ ಮೋಡ್ ಗಾಳಿನ ತಗೊಂಡ್ರೆ ಎಷ್ಟು ಥರದ್ದು ಪಕ್ಷಿಗಳು ಬದುಕಲಿಕ್ಕತ್ತಾವ, ಇನ್ಸೆಕ್ಟ್ಗಳು ಹುಳುಗಳು ಬದುಕಲಿಕ್ಕತ್ತಾವ. ಆ್ಯಂಡ್ ಪ್ಲಾಂಟ್ಸನ್ನು ತಗೊಂಡ್ರೆ ಎಷ್ಟು ಥರದ ಪ್ಲಾಂಟ್ಸ್ಗಳವ. ಆಲ್ ದಿಸ್ ವೆರೈಟಿ ಆಫ್ ದ ಆರ್ಗ್ಯಾನಿಸಮ್ ಫ್ರಾಮ್ ಮೈಕ್ರೋಸ್ಕೋಪಿಕ್ ಟು ಮ್ಯಾಕ್ರೋಸ್ಕೋಪಿಕ್, ಕಣ್ಣಿಗೆ ಕಾಣದೇ ಇರೋವಂಥ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಕಣ್ಣಿಗೆ ಕಾಣಿಸೋವಂಥ ದೊಡ್ಡ ಗಾತ್ರದ ಜೀವಿಗಳವರೆಗೇನು ಇವೇನು ವೆರೈಟಿ ಇದ್ದಂಥವು ಭೂಮಿ ಮೇಲೆ ಬದುಕ್ತಾವ, ಅದನ್ನೇನಂತ ಕರೀತಾರೆ? ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಕರೀತಾರೆ. ಈ ಜೀವ ವೈವಿಧ್ಯತೆ ಅನ್ನೋದು ಎದಕ್ಕೆ ರೆಫರೆನ್ಸ್ ಆಗಿ ತಗೋತೀವಿ? ದ ನಂಬರ್ ಆ್ಯಂಡ್ ಟೈಪ್ ಆಫ್ ಆರ್ಗ್ಯಾನಿಸಮ್. ಜೀವಿಗಳ ವಿವಿಧತೆ ಎಷ್ಟದ, ವೆರೈಟಿ ಎಷ್ಟದ, ಆ್ಯಂಡ್ ಅದರ ನಂಬರ್ ಎಷ್ಟದ. ದೀಸ್ ಟು ಆರ್ ಟುಗೆದರ್ ಕನ್ಸಿಡರ್ಡ್ ಆಸ್ biodiversity. Then question is, what is the total number of living organisms on the earth? ಇದನ್ನು ಯಾರೇ ಕ್ಯಾಲ್ಕುಲೇಟ್ ಮಾಡ್ಯಾರೇನು? ಭೂಮಿ ಒಂದ ಪ್ಲಾನೆಟು, ಇದ್ರ ಮೇಲೆ ಜೀವಿಗಳು ಬದುಕ್ತಾವ ಅಂತ ಹೇಳ್ತೀವಿ. Then question is, what is the estimated number of life forms? ಲೈಫ್ ಫಾರ್ಮ್ಸು ಎಷ್ಟವ ಭೂಮಿ ಮೇಲೆ? The number of species that are known to present on the earth are described between 1.7 to 1.8 million. This is the number. ಏನು ಹಿಂಗಂದ್ರೆ ಎಷ್ಟು ಥರದ್ದು ಜೀವಿಗಳು ಭೂಮಿ ಮೇಲೆ ಬದುಕಲಿಕ್ಕತ್ತಾವು ಅಂತ ನಾವೇನಾರೇ ಕನ್ಸಿಡರ್ ಮಾಡಿದರೆ ಅದರ ನಂಬರ್ ಎಷ್ಟಾಗ್ತದ? ಇಟ್ ಈಸ್ ಫ್ರಾಮ್ 1.7 to 1.8 ಮಿಲಿಯನ್. ಇಷ್ಟು ಥರದ್ದು ಪ್ರಾಣಿ, ಪಕ್ಷಿ, ಸಸ್ಯ ಎಲ್ಲವೂ ಎಲ್ಲಿ ಬದುಕಲಿಕ್ಕತ್ತಾವ? ಆಲ್ ಆಫ್ ದೆಮ್ ಆರ್ ಲಿವಿಂಗ್ ಆನ್ ದ ಅರ್ತ್. ವಾಟ್ ಈಸ್ ದ ನಂಬರ್ ಆಫ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಆನ್ ದ ಅರ್ತ್? ಭೂಮಿ ಮೇಲೆ ಎಷ್ಟು ಥರದ ಜೀವಿಗಳು ಬದುಕಲಿಕ್ಕತ್ತಾವ ನಂಬರ್ ಕೊಡ್ರಿ ಅಂತಂದ್ರೆ 1.7 to 1.8 million. So here just it is the image to show this is the planet Earth. All these are the variety of life forms present on the earth. Their total number is ranging from 1.7 to 1.8 million. ಇಷ್ಟು ಬೇರೆ ಬೇರೆ ಥರದ್ದು ಆರ್ಗ್ಯಾನಿಸಮ್ಗಳು ಭೂಮಿ ಮೇಲೆ ಏನು ಬದುಕಲಿಕ್ಕತ್ತಾವ ಇದನ್ನೇ ಏನಂತ ಕರಿತೀವಿ ನಾವು? ಬಯೋಡೈವರ್ಸಿಟಿ. ವಾಟ್ ಈಸ್ ದ ಬಯೋಡೈವರ್ಸಿಟಿ ಆಫ್ ಎಂಟೈರ್ ವರ್ಲ್ಡ್? ಇಟ್ ಈಸ್ 1.7 to 1.8 million. Hope this definition is clear. What is biodiversity? The number and types of organisms present on earth referred as biodiversity. What is the number? It is 1.7 to 1.8 million. Then question is, how to remember these organisms? ಯಾಕಂದ್ರೆ ನಂಬರ್ ಏನು ಸಾಣದಿಲ್ಲ, ವೆರೈಟಿ ಈಸ್ ನಾಟ್ ಅ ಸ್ಮಾಲ್ ನಂಬರ್. 1.7 to 1.8 ಮಿಲಿಯನ್ ಅಂತ ಹೇಳಿಕತ್ತದ. ಮತ್ತು ಇಷ್ಟು ಪ್ರಾಣಿ ಪಕ್ಷಿಗಳನ್ನು ಹೆಂಗೆ ನೆನಪಿಟ್ಕೊಳ್ಳೋದು? ಈಗ ಒಂದು 10-20 ಜನರನ್ನ ನೆನಪಿಟ್ಕೋಬೇಕಾದ್ರೇ ಇಟ್ ಈಸ್ ಡಿಫಿಕಲ್ಟ್. ದೆನ್ ಹೌ ಟು ರಿಮೆಂಬರ್ these variety of organisms? To remember these organisms, every organism is given with a name. ಪ್ರತಿಯೊಂದು ಆರ್ಗ್ಯಾನಿಸಮ್ ಅಂದ್ರೆ ಇಲ್ಲಿ ತನಕ ಯಾವುದನ್ನ ಕಂಡು ಹಿಡಿದಾರ, ಯಾವುದನ್ನ ಡಿಸ್ಕವರ್ ಮಾಡ್ಯಾರ, ಅದು ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಕೋತು ಹೋಗ್ಯಾರ. ದೆನ್ ವಾಟ್ ಈಸ್ ದ ನೇಮಿಂಗ್ ಪ್ರಾಸೆಸ್? ಈ ಹೆಸರು ಕೊಡೋ ಪ್ರಾಸೆಸ್ಸಿಗೆ ಏನಂತ ಕರೀತಾರ? ಆ್ಯಂಡ್ ಆ ಹೆಸರುಗಳು ಯಾವ ಭಾಷೆ ಒಳಗೆ ಅವ, ಆ ಹೆಸರು ಇಡೋದಕ್ಕೆ ಏನಂತ ಕರಿಬೇಕು? ಸಿ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅವರ್ ನೇಮ್ಸ್. ನಮಗೆಲ್ಲರಿಗೂ ಒಂದೊಂದು ಹೆಸರವ. ಯಾಕೆ ಹೆಸರು ಕೊಟ್ಟಾರ? ಅಗೇನ್ ಟು ರಿಮೆಂಬರ್ ಆ್ಯಂಡ್ ಟು ಕಾಲ್.
ನೆನಪಿಟ್ಕೊಳ್ಳಿಕ್ಕೆ ಮತ್ತು ಕರೀಲಿಕ್ಕೆ ಈಸಿ ಆಗ್ಬೇಕಂತ ಹೇಳಿ ನಮ್ಮ ಪೇರೆಂಟ್ಸ್ ಹೆಂಗೆ ನಮಗೆ ಹೆಸರು ಕೊಟ್ಟಾರ, ಲೈಕ್ ದಾಟ್ ಎವ್ರಿ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ದ ಅರ್ತ್, ಇದು 1.7 to 1.8 ಮಿಲಿಯನ್ ಅಂತ ಏನು ನಂಬರ್ ಹೇಳ್ತೀವಿ, ಇವೆಲ್ಲ ಆರ್ಗ್ಯಾನಿಸಮ್ಗಳಿಗೆ ವಿಜ್ಞಾನಿಗಳು ಸೈಂಟಿಸ್ಟ್ಸ್ ಹ್ಯಾವ್ ಪ್ರೊವೈಡೆಡ್ ದ ನೇಮ್ಸ್. ದೆನ್ ಪ್ರಶ್ನೆ, ಆ ಹೆಸರಿಡೋದಕ್ಕೆ ಏನಂತ ಕರೀಬೇಕು? ಈಗ ನಮ್ಮಗಳಿಗೆ ಹೆಸರಿಟ್ಟರೆ ಮನುಷ್ಯರ ಮಕ್ಕಳಿಗೆ ಹೆಸರಿಡೋದನ್ನ ನೇಮಿಂಗ್ ಸೆರೆಮನಿ, ನಾಮಕರಣ ಅಂತ ಕರಿತೀವಿ. ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಹೆಸರಿಡೋದನ್ನ ಏನಂತ ಕರಿಬೇಕು? ಮತ್ತು ಅವಕ್ಕೂ ಏನು ತೊಟ್ಲಾಗಿಟ್ಲ ಕಟ್ಟಿ ತೊಟ್ಲಾಗ ಹಾಕಿ ದೊಡ್ಡ ಫಂಕ್ಷನ್ ಮಾಡ್ತಾರೋ ಹೆಂಗೋ? ನಥಿಂಗ್ ಲೈಕ್ ದ್ಯಾಟ್, ಜಸ್ಟ್ ಇಟ್ ಈಸ್ ಅ ಜೋಕ್. ಈ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಆರ್ಗ್ಯಾನಿಸಮ್ಗಳಿಗೆ ಸೈಂಟಿಸ್ಟ್ಸ್ಗಳು ನೇಮ್ಸನ್ನು ಕೊಡ್ತಾರೆ. ಸೈಂಟಿಸ್ಟ್ ಅನ್ನೋದಕ್ಕಿಂತ ಸ್ಪೆಸಿಫಿಕಲಿ ಐ ಕ್ಯಾನ್ ಯೂಸ್ ದ ಟರ್ಮ್ ಆರ್ ಐ ವಿಲ್ ಯೂಸ್ ದ ಟರ್ಮ್ ಬಯಾಲಜಿಸ್ಟ್ಸ್, ಜೀವ ವಿಜ್ಞಾನಿಗಳು. ಅವರು ಈ ಪ್ರಾಣಿ ಪಕ್ಷಿಗಳಿಗೆ ಹೆಸರನ್ನು ಕೊಡ್ತಾರೆ. ಆ್ಯಂಡ್ ದ್ಯಾಟ್ ನೇಮಿಂಗ್ ಈಸ್ ಕಾಲ್ಡ್ ನಾಮೆನಿಕ್ಲೇಚರ್. ಆ ಹೆಸರಿಡುವಂಥ ಪದ್ಧತಿಗೆ ಏನಂತ ಕರೀತಾರೆ? ನಾಮೆನಿಕ್ಲೇಚರ್ ಅಂತ ಕರೀತಾರೆ. ದ ನೇಮಿಂಗ್ ಸಿಸ್ಟಮ್ ಈಸ್ ಕಾಲ್ಡ್ ನಾಮೆನಿಕ್ಲೇಚರ್. ಆಲ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಅರ್ತ್, ವಾಟ್ ಇಸ್ ದ ನಂಬರ್? 1.7 to 1.8 ಮಿಲಿಯನ್. ಈ ಪ್ರತಿಯೊಂದು ಜೀವಿಗೆ ಹೆಸರಿಡುವಂಥ ಒಂದು ಪದ್ಧತಿನ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ನಾಮೆನಿಕ್ಲೇಚರ್. ದೆನ್ ಹೌ ಟು ಡಿಫೈನ್ ನಾಮೆನಿಕ್ಲೇಚರ್? ನಾಮೆನಿಕ್ಲೇಚರ್ ಅನ್ನ ಯಾವ ರೀತಿ ಹೇಳ್ತೀವಿ? ಇದರ ಡೆಫಿನಿಷನ್ ಏನದ? ಇಟ್ ಈಸ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮ್ಸ್ ಆಫ್ ಆರ್ಗ್ಯಾನಿಸಮ್ಸ್ such that an organism is known by the same name all over the world. Very important statement what it states. See here, standardization of the names ಅಂದ್ರೆ ಕೊಟ್ಟಂಥ ಹೆಸರುಗಳನ್ನ ಸ್ಟ್ಯಾಂಡರ್ಡೈಸೇಷನ್. ಯಾಕೆ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು? ಆರ್ಗ್ಯಾನಿಸಮ್ಸ್ ನೋನ್ ಬೈ ದ ಸೇಮ್ ನೇಮ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಾದ್ಯಂತ ಈ ಕೊಟ್ಟಂಥ ಹೆಸರುಗಳು ಯಾವುದೇ ಕನ್ಫ್ಯೂಷನ್ನನ್ನು ಕ್ರಿಯೇಟ್ ಮಾಡಲಾರ್ದೇನೆ ಒಂದೇ ರೀತಿಯಾಗಿ ಬಳಕೆ ಆಗಬೇಕು. ಇದನ್ನ ನಾಮೆನಿಕ್ಲೇಚರ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗೊತ್ತಿರೋ ಕೆಲವು ಹೆಸರುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮ್ಯಾನ್, ಇಟ್ ಈಸ್ ಇಂಗ್ಲಿಷ್ ಟರ್ಮ್. ಇಂಗ್ಲಿಷ್ ಒಳಗೆ ಮನುಷ್ಯನಿಗೆ ಮ್ಯಾನ್ ಅಂತ ಕರೀತಾರೆ. ಕನ್ನಡ ಒಳಗೆ ತಗೊಂಡ್ರೆ ಮನುಷ್ಯ ಅಂತ ಕರಿತೀವಿ. ಹಿಂದಿ ಒಳಗೆ ಆದ್ಮಿ ಅಂತ ಕರೀತಾರೆ. ಸೊ ಈ ಥರ ಭಾಷೆಯಿಂದ ಭಾಷೆಗೆ ತಗೊಂಡ್ರೆ ದ ಟರ್ಮ್ ವಿಲ್ ಚೇಂಜ್. ಹೆಸರುಗಳು ಏನಾಕೋತ ಹೋಗ್ತಾವ? ಬದಲಾವಣೆ ಆಕೋತ ಹೋಗ್ತಾವ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಗ್ರೌಂಡ್ನಟ್, ಶೇಂಗಾ. ನಾವು ಬಾಗಲಕೋಟೆ, ಬಿಜಾಪುರ್ ಈ ಕಡೆ ಉತ್ತರ ಕರ್ನಾಟಕದವರು ಶೇಂಗಾ ಅಂತ ಕರಿತೀವಿ. ನೀವು ಬೆಂಗಳೂರು, ಮೈಸೂರು ಸೈಡ್ ಹೋದ್ವಿ ಅಂತಂದರೆ ಅವರು ಕಡಲೆ ಬೀಜ, ಕಡಲೆಕಾಯಿ, ನೆಲಗಡಲೆ ಅಂತ ಕರೀತಾರೆ. ಭಾಷೆ ಕನ್ನಡನೇ, ವಿ ಆರ್ ಯೂಸಿಂಗ್ ದ ಕನ್ನಡ ಓನ್ಲಿ. ಬಟ್ ಉತ್ತರ ಕರ್ನಾಟಕ ಒಳಗೆ ಬಳಸುವಂಥ ಕೆಲವು ಟರ್ಮ್ಸು ಇನ್ ದ ಸೇಮ್ ಕರ್ನಾಟಕ ರಾಜ್ಯದೊಳಗೇನೆ ನಾವು ಮತ್ತೊಂದು ಪ್ರದೇಶಕ್ಕೆ ಹೋದ್ರೆ, ಸೇ ಫಾರ್ ಎಕ್ಸಾಂಪಲ್ ಮಂಗಳೂರು, ಮಂಡ್ಯ, ಮೈಸೂರು ಈ ಕಡೆಗೆ ಹೋದರೆ ಅದೇ ಶೇಂಗಾ ಅನ್ನೋದಕ್ಕೆ ಅವರು ಕಡಲೆ ಬೀಜ, ನೆಲಗಡಲೆ ಅನ್ನುವಂಥ ಶಬ್ದನ ಬಳಸ್ತಾರೆ. ಸಿ, ಶೇಂಗಾ ಈಸ್ ಆಲ್ಸೋ ಅ ನೇಮ್, ಕಡಲೆ ಬೀಜ ಈಸ್ ಆಲ್ಸೋ ಅ ನೇಮ್, ನೆಲಗಡಲೆ ಈಸ್ ಆಲ್ಸೋ ನೇಮ್. ಇನ್ ಇಂಗ್ಲಿಷ್ ಇಟ್ ಈಸ್ ಕಾಲ್ಡ್ ಪೀನಟ್. ಇದಕ್ಕೆ ಪೀನಟ್ ಅಂತ ಕರೀತಾರೆ. ಹಿಂದಿ ಒಳಗೆ ಮೂಂಗ್ಫಲಿ ಅಂತ ಕರೀತಾರೆ. ಅಂದರೆ ಭಾಷೆಯಿಂದ ಭಾಷೆಗೆ ದ ನೇಮ್ಸ್ ಆರ್ ಚೇಂಜಿಂಗ್ ಬಿಕಾಸ್ ಆಲ್ ದೀಸ್ ನೇಮ್ಸ್ ಆರ್ ಇನ್ ದ local languages. This you need to understand in a proper way. ಯಾಕೆ ಪ್ರಾಣಿ ಅಥವಾ ಆರ್ಗ್ಯಾನಿಸಮ್ಗಳ ಹೆಸರುಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು? ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೇ ರೀತಿ ಹೆಸರುಗಳನ್ನು ಯಾಕೆ ಕೊಡಬೇಕು ಅಂತಂದರೆ, ಅದರ್ವೈಸ್ ದೇ ವಿಲ್ ಕ್ರಿಯೇಟ್ ದ ಕನ್ಫ್ಯೂಷನ್. ಬಿಕಾಸ್ ದ ನೇಮ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್, ಲೋಕಲ್ ನೇಮ್ಸ್, ಆಡು ಭಾಷೆ ಒಳಗೆ ಕೊಟ್ಟಿರುವಂಥ ಹೆಸರುಗಳು ದೇ ಆರ್ ಚೇಂಜಿಂಗ್ ಫ್ರಾಮ್ ಒನ್ ಏರಿಯಾ ಟು ಅನದರ್ ಏರಿಯಾ, ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್.
ಟು ಅವಾಯ್ಡ್ ದ ಕನ್ಫ್ಯೂಷನ್. ಇದ್ಯಾವುದೂ ಬೇಡಪ್ಪ, ನೀವು ಕನ್ನಡ ಒಳಗರೆ ಹೇಳ್ರಿ, ಇಂಗ್ಲೀಷ್ ಒಳಗರೆ ಹೇಳ್ರಿ, ತೆಲುಗು, ತಮಿಳು, ವಾಟ್ ಎವರ್ ಇಟ್ ಈಸ್, ಎನಿ ಲ್ಯಾಂಗ್ವೇಜ್ ತೊಗೊಂಡ್ರು ಈ ಹೆಸರುಗಳು ಬದಲಾಕೋತ ಹೋಗ್ತಾವೆ. ಮತ್ತು ಇವು ಆಗ್ಲಾರ್ದಂಗೆ ಒಂದೇ ಹೆಸರನ್ನ ಕೊಡಬೇಕಂದ್ರೆ ಏನು ಮಾಡಬೇಕು? ನಾಮಿನಿಕ್ಲೇಚರ್. ವಾಟ್ ಈಸ್ ನಾಮಿನಿಕ್ಲೇಚರ್? ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮ್ಸ್ ಆಫ್ ಆರ್ಗ್ಯಾನಿಸಮ್ಸ್ so that they should not create any confusion. ಜಗತ್ತಿನಾದ್ಯಂತ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಒಂದೇ ವೈಜ್ಞಾನಿಕ ಹೆಸರನ್ನ ಕೊಡಬೇಕು. ಸೇ ಫಾರ್ ಎಕ್ಸಾಂಪಲ್, ಸೈಂಟಿಫಿಕ್ ನೇಮ್ ಆಫ್ ದ ಮ್ಯಾನ್ ಏನಂತ ಕರಿತೀರಿ? ಹೋಮೋಸೇಪಿಯನ್ಸ್. ನೀವು ಭಾರತದೊಳಗೆ ಕರೆದ್ರೂ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು. ಮನುಷ್ಯನ ವೈಜ್ಞಾನಿಕ ಹೆಸರು ನಾ ಕನ್ನಡ ಒಳಗೆ ಕೇಳಿದ್ರೆ ಹೋಮೋಸೇಪಿಯನ್ಸ್. ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾನ್ ಇಂಗ್ಲಿಷ್ ಒಳಗೆ ಕೇಳಿದ್ರೆ ಅಗೇನ್ ಐ ವಿಲ್ ಸೇ ಇಟ್ ಆಸ್ ಹೋಮೋಸೇಪಿಯನ್. ನೀವು ಅಮೇರಿಕಕ್ಕೆ ಹೋಗ್ರಿ, ಇಂಗ್ಲೆಂಡ್ಗೆ ಹೋಗ್ರಿ, ಫ್ರಾನ್ಸ್, ಜಪಾನ್, ವೆರೆವರ್ ಯು ಗೋ, ಸೈಂಟಿಫಿಕ್ ನೇಮ್ ಆಫ್ ದ ಮ್ಯಾನ್ ಅಂತ ಕೇಳಿದಾಗ ಪ್ರತಿಯೊಂದು ದೇಶದ ಭಾಗದೊಳಗೆ ಜಗತ್ತಿನ ಯಾವುದೇ ಮೂಲೆ ಒಳಗೆ ಹೋದ್ರೂ ದ ನೇಮ್ ರಿಮೇನ್ಸ್ ಸೇಮ್. ವಾಟ್ ಈಸ್ ದ್ಯಾಟ್? ಹೋಮೋಸೇಪಿಯನ್ಸ್. ಅಂದರೆ ವೈಜ್ಞಾನಿಕ ಹೆಸರುಗಳನ್ನು ಸ್ಟ್ಯಾಂಡರ್ಡ್ ನೇಮ್ಸ್ ಅಂತ ಕರಿಬೇಕು. ಲೋಕಲ್ ನೇಮ್ಗಳಿಗೆ ಸ್ಟ್ಯಾಂಡರ್ಡ್ ನೇಮ್ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಈ ಲೋಕಲ್ ನೇಮ್ಗಳನ್ನು ವೈಜ್ಞಾನಿಕ ಹೆಸರುಗಳಾಗಿ ಪರಿವರ್ತನೆ ಮಾಡ್ತಾರೆ, ವೈಜ್ಞಾನಿಕ ಹೆಸರುಗಳನ್ನು ಕೊಡ್ತಾರೆ. ದಟ್ ಈಸ್ ವೈ ದ ನೇಮಿಂಗ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮ್ಸ್. ಯಾಕಂದ್ರೆ ದ ಸೈಂಟಿಫಿಕ್ ನೇಮ್ಸ್ ರಿಮೇನ್ ಸೇಮ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಾದ್ಯಂತ ಯಾವುದೇ ಭಾಗಕ್ಕೆ ಹೋದ್ರೂ ಈ ವೈಜ್ಞಾನಿಕ ಹೆಸರುಗಳು ಬದಲಾವಣೆ ಆಗಂಗಿಲ್ಲ, ಅವು ಒಂದೇ ರೀತಿ ಇರ್ತಾವ. ಹಾಗಾಗಿ ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ಏನು ಮಾಡಬೇಕು? ಹೆಸರುಗಳನ್ನು ಕೊಡಬೇಕು. ಎಂಥ ಹೆಸರು? ವೈಜ್ಞಾನಿಕ ಹೆಸರುಗಳನ್ನು ಕೊಡಬೇಕು. ಸೋ ದ್ಯಾಟ್ ದೇ ಡು ನಾಟ್ ಕ್ರಿಯೇಟ್ ಎನಿ ಕನ್ಫ್ಯೂಷನ್. ದ ಸೇಮ್ ಥಿಂಗ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. Plants and animals in the world are known by their local names. ಜಗತ್ತಿನೊಳಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಅವರ ಭಾಷೆ ಒಳಗೆ, ಆಡು ಭಾಷೆ ಒಳಗೆ ಹೆಸರನ್ನು ಇಟ್ಟಿರ್ತಾರೆ. ಈ ಹೆಸರುಗಳಿಗೆ ಏನಂತ ಕರಿಬೇಕು? ನಾವು ಲೋಕಲ್ ನೇಮ್ ಅಂತ ಕರಿಬೇಕು. ಈಗ ನಿಮಗೆ ಹೆಂಗೆ ಅಚ್ಚಾದ್ಲೆ ಕರೀಲಿಕ್ಕೆ ಒಂದು ನಿಕ್ ನೇಮ್ ಇರ್ತದೆ, ಒಂದು ಫಾರ್ಮಲ್ ನೇಮ್ ಇರ್ತದೆ, ಸರ್ಟಿಫಿಕೇಟ್ನಾಗಿನ ನೇಮ್ ಒಂದು ಇರ್ತದೆ, ಮನೆಯೊಳಗೆ ನಿಕ್ ನೇಮ್ ಒಂದು ಕರಿತಿರ್ತಾರೆ. ಅದೇ ಥರ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸಿಗೆ ಆಯಾ ಪ್ರದೇಶದ ಜನರು ಆಡು ಭಾಷೆ ಒಳಗೆ ಏನು ಕರೀತಾರೆ ಅವಕ್ಕೆ ಏನಂತ ಕರಿಬೇಕು? ಲೋಕಲ್ ನೇಮ್ಸ್. ದೀಸ್ ಆರ್ ದ ನೇಮ್ಸ್ ಗಿವನ್ ಇನ್ ದ ಲೋಕಲ್ ಲ್ಯಾಂಗ್ವೇಜಸ್ ಬೈ ದ ಲೋಕಲ್ ಪೀಪಲ್. ಆ ಪ್ರದೇಶದೊಳಗೆ ಬದುಕುತ್ತಿರೋಂಥ ಜನಗಳು ಆಡು ಭಾಷೆ ಒಳಗೆ ಯಾವ ಹೆಸರನ್ನು ಇಟ್ಟಿರ್ತಾರೆ ಅವಕ್ಕೆ ಲೋಕಲ್ ನೇಮ್ಸ್ ಅಂತ ಕರೀತಾರೆ. ಬಟ್ ಈ ಲೋಕಲ್ ನೇಮ್ಸ್ ಏನಾಗ್ತವ? ದೀಸ್ ಲೋಕಲ್ ನೇಮ್ಸ್ ವೇರಿ ಫ್ರಾಮ್ ಪ್ಲೇಸ್ ಟು ಪ್ಲೇಸ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಈ ಆಡು ಭಾಷೆ ಒಳಗಿಟ್ಟಂಥ ಲೋಕಲ್ ನೇಮ್ಸು ಬದಲಾವಣೆ ಆಗ್ತವ. ಇವನ್ ವಿಥಿನ್ ದ ಕಂಟ್ರಿ ಆ್ಯಂಡ್ ಕ್ರಿಯೇಟ್ ಕನ್ಫ್ಯೂಷನ್. ಒಂದೇ ದೇಶದೊಳಗೂ ಈ ಹೆಸರುಗಳು ಬದಲಾವಣೆ ಆಗ್ತವ ಆ್ಯಂಡ್ ಅವು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತವ. ಈಗ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ನಾನು ಆಗಲೇ ಶೇಂಗಾ ಅಂತ ಹೇಳಿದೆ, ನಾವು ಉಳ್ಳಾಗಡ್ಡಿ ಅಂತ ಕರಿತೀವಿ. ನೀವು ಬೆಂಗಳೂರು ಮೈಸೂರು ಕಡೆಗೆ ಹೋದರೆ ನೀರುಳ್ಳಿ ಅಂತ ಕರೀತಾರೆ. ನೋಡ್ರಿ, ನಾವೆಲ್ಲ ಕರ್ನಾಟಕದೊಳಗೆ ಬದುಕಲಿಕ್ಕತ್ತೀವಿ ಆ್ಯಂಡ್ ಅವರ್ ಮದರ್ ಟಂಗ್ ಈಸ್ ಕನ್ನಡ. ಬಟ್ ವೆನ್ ವಿ ಮೂವ್ ಫ್ರಮ್ ಒನ್ ಏರಿಯಾ ಟು ಅನದರ್ ಏರಿಯಾ ವಿಥಿನ್ ದ ಸ್ಟೇಟ್, ಒಂದೇ ಸ್ಟೇಟ್ ಒಳಗೇನೆ ಇಷ್ಟು ಬೇರೆ ಬೇರೆ ಹೆಸರುಗಳು ಇದ್ದಾಗ ಮತ್ತು ಜಗತ್ತಿನೊಳಗಿರೋವಂಥ 10 ಹಲವು ಭಾಷೆಗಳು ಆ್ಯಂಡ್ ಆಲ್ ಆಫ್ ದೆಮ್ ಅಲ್ಲಿ ಇರೋವಂಥ ಜನರು ತಮ್ಮದೇ ಭಾಷೆ ಒಳಗೆ ಹೆಸರನ್ನು ಕೊಟ್ಕೋತ ಹೋಗಿರ್ತಾರೆ. ಹಾಗಾಗಿ ಲೋಕಲ್ ನೇಮ್ಸ್ ಯಾವಾಗಲೂ ಏನು ಮಾಡ್ತಾವ? ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾವ. ಅದಕ್ಕಾಗಿಯೇ ಈ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ದೇರ್ ಫೋರ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಈಸ್ ಎಸೆನ್ಷಿಯಲ್. ಯಾಕೆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಂಥ ಹೆಸರುಗಳನ್ನು, ಲೋಕಲ್ ನೇಮ್ಗಳನ್ನು ನಾವು ಬದಲಾವಣೆ ಮಾಡಬೇಕು ಅಂದರೆ ಕಾರಣ ಟು ಅವಾಯ್ಡ್ ದ ಕನ್ಫ್ಯೂಷನ್ ಆಲ್ ಓವರ್ ದ ವರ್ಲ್ಡ್. ಅದಕ್ಕೆ ಎಲ್ಲ ಹೆಸರುಗಳನ್ನು ಏನು ಮಾಡ್ತಾರೆ? ಜೀವ ವಿಜ್ಞಾನಿಗಳು, ಬಯಾಲಜಿಸ್ಟ್ಸ್, ದೇ ಹ್ಯಾವ್ ಸ್ಟ್ಯಾಂಡರ್ಡೈಸ್ಡ್ ದ ನೇಮ್ಸ್
and these names are called scientific names. ವಿಜ್ಞಾನಿಗಳು ಇಟ್ಟಂಥ ಹೆಸರುಗಳಿಗೆ ವೈಜ್ಞಾನಿಕ ಹೆಸರು ಅಂತ ಕರೀತಾರೆ. ಅದನ್ನೇ ಇಂಗ್ಲಿಷ್ ಒಳಗೆ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ. ರಿಮೆಂಬರ್, ಸೈಂಟಿಫಿಕ್ ನೇಮ್ಸ್ ಆರ್ ಸೇಮ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ವೈಜ್ಞಾನಿಕ ಹೆಸರುಗಳು ಬದಲಾವಣೆ ಆಗಲ್ಲ. ದೇ ರಿಮೇನ್ ಸೇಮ್ ಆಲ್ ಓವರ್ ದ ವರ್ಲ್ಡ್. ಬಟ್ ಲೋಕಲ್ ನೇಮ್ಸ್ ಆರ್ ವೇರಿಯಿಂಗ್ ಫ್ರಾಮ್ one area to another area, one country to another country, and they create confusion. That is why the names are standardized. So going for the example, so ನಾನು ಕೆಲವು ಸುಮ್ಮನೆ ಎಕ್ಸಾಂಪಲ್ಗಳನ್ನು ತಗೊಂಡಿನಿ. ಬನಾನಾ, ಇಟ್ ಈಸ್ ದ ಕಾಮನ್ ಇಂಗ್ಲಿಷ್ ನೇಮ್. ಇಂಗ್ಲಿಷ್ನಾಗ ಬನಾನಾ ಅಂತೀವಿ. ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಬನಾನಾ? ಮೂಸಾ ಪ್ಯಾರಡೈಸಿಕಾ. ನೀವು ಜಗತ್ನಾಗ ಎಲ್ಲೇ ಹೋಗಿ ಮೂಸಾ ಪ್ಯಾರಡೈಸಿಕಾ ಅಂತ ಹೇಳಿದರೆ ಆ ದೇಶದ ವ್ಯಕ್ತಿ ತನ್ನ ಭಾಷೆ ಒಳಗೆ ಇದನ್ನ ಅರ್ಥ ಮಾಡ್ಕೋತಾನ. ಈಗ ಮೂಸಾ ಪ್ಯಾರಡೈಸಿಕಾ ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿನಿ. ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಬಾಳೆಹಣ್ಣು, ಅಂಡ್ ಇನ್ ಹಿಂದಿ ಇಟ್ ಈಸ್ ನೋನ್ ಆಸ್ ಕೇಲಾ. ಬಟ್ ಸೈಂಟಿಫಿಕ್ ನೇಮು ನೀವು ಮಹಾರಾಷ್ಟ್ರಕ್ಕೆ ಹೋದ್ರೂ ಮೂಸಾ ಪ್ಯಾರಡೈಸಿಕಾನೇ ಇರ್ತದೆ, ಕರ್ನಾಟಕಕ್ಕೆ ಬಂದ್ರೂ ಮೂಸಾ ಪ್ಯಾರಡೈಸಿಕಾನೇ ಇರ್ತದೆ, ಅಮೇರಿಕಾಕ್ಕೆ ಹೋದ್ರೂ ದ ಸೈಂಟಿಫಿಕ್ ನೇಮ್ ರಿಮೇನ್ಸ್ ಮೂಸಾ ಪ್ಯಾರಡೈಸಿಕಾ. ಲೈಕ್ ದ್ಯಾಟ್ ಸೈಂಟಿಫಿಕ್ ನೇಮ್ ಆಫ್ ದ ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ, ರಿಮೇನ್ಸ್ ಸೇಮ್ ಆಲ್ ಓವರ್ ದ ವರ್ಲ್ಡ್. ಬಟ್ ಇನ್ ಕನ್ನಡ ಇಟ್ ಈಸ್ ಮಾವಿನ ಹಣ್ಣು, and in Hindi it is aam. Like that, groundnut, shenga, Arachis hypogea, it is scientific name. Again it remains the same all over the world. In Kannada we call it as kadalekai, and in Hindi it is moongfali. In English groundnut or peanut, yavudandru naditada. Then one more is honey bee, jenu nona. The biological name or the scientific name is Apis indica. Hindi ಒಳಗೆ ಇದಕ್ಕೆ ಮಧುಮಕ್ಕಿ ಅಂತ ಕರೀತಾರೆ. In English it is called honey bee, and in Kannada it is called ಜೇನು ನೊಣ. Then ಬೆಕ್ಕು, Felis catus, biological name remains same all over the world. ಕನ್ನಡ ಬೆಕ್ಕು, and ಹಿಂದಿ ಒಳಗೆ ಬಿಲ್ಲಿ ಅಂತ ಕರೀತಾರೆ. ನಾನು ಯಾಕೆ ಇವು 2 ಭಾಷೆನ ಮಾತ್ರ ತಗೊಂಡೆ ಅಂದ್ರೆ ಬಿಕಾಸ್ ದೇ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ದ ಕಮ್ಯುನಿಕೇಷನ್. ನೀವು ಜಗತ್ತಿನೊಳಗೆ ಎಲ್ಲೇ ಹೋದ್ರೂ ಹಿಂದಿ ಇಂಗ್ಲೀಷನ್ನ ಕಮ್ಯುನಿಕೇಷನ್, ಇಂಗ್ಲೀಷ್ ಈಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್. ಅದಕ್ಕೆ ಸುಮ್ಮನೆ ಈ ಟರ್ಮ್ಗಳನ್ನು ಮಾತ್ರ ತಗೊಂಡೆ. ಬಟ್ ಇವಕ್ಕೆ ಸಂಸ್ಕೃತ ನೇಮ್ಸ್ ಬೇರೆ ಬೇರೆ ಅವ, ತೆಲುಗು ನೇಮ್ಸ್ ಬೇರೆ ಬೇರೆ ಅವ, ತಮಿಳ್ ನೇಮ್ಸ್ ಬೇರೆ ಬೇರೆ ಅವ, ಮಲಯಾಳಿ ನೇಮ್ಸ್ ಬೇರೆ ಬೇರೆ ಅವ, ಫ್ರೆಂಚ್ ನೇಮ್ಸ್ ಬೇರೆ ಬೇರೆ ಅವ. ಬಟ್ ಭಾಷೆ ಯಾವುದೇ ಇದ್ರೂ ಅವಕ್ಕೆಲ್ಲ ಭಾಷೆ ಒಳಗೂ ಬೇರೆ ಬೇರೆ ಹೆಸರು. ಬಟ್ ದೀಸ್ ಸೈಂಟಿಫಿಕ್ ನೇಮ್ಸ್ ಆಫ್ ಆರ್ಗ್ಯಾನಿಸಮ್ಸ್ ನೆವರ್ ಚೇಂಜ್. ನೀವು ಆಸ್ಟ್ರೇಲಿಯಾಕ್ಕೆ ಹೋದ್ರೂ ಸೈಂಟಿಫಿಕ್ ನೇಮ್ ಆಫ್ ಹನಿ ಬಿ ವಿಲ್ ಬಿ ಏಪಿಸ್ ಇಂಡಿಕಾ. ಇಂಡಿಯಾಕ್ಕೆ ಬಂದ್ರೂ ದ ಸೈಂಟಿಫಿಕ್ ನೇಮ್ ಆಫ್ ಹನಿ ಬಿ ಈಸ್ ಏಪಿಸ್ ಇಂಡಿಕಾ. ದಿಸ್ ಈಸ್ ಹೌ ದ ನೇಮ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್, and that process is called nomenclature. And standardization of the names of organisms do not create any confusion because they are the scientific names. Hope this explanation is clear for you. Thank you.